ಗೋವಾದಲ್ಲಿ ಬೆಂಗಳೂರು ಯುವತಿ ರೋಶನಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ 2 ದಿನದ ಹಿಂದೆ ಹುಬ್ಬಳ್ಳಿಯಲ್ಲಿ ಆರೋಪಿಯನ್ನ ಬಂಧನಕ್ಕೆ ಒಳಪಡಿಸಲಾಗಿದೆ. ಬೆಂಗಳೂರಿನ ಲಿಂಗರಾಜಪುರದ ಸಂಜಯ್ ಕೆವಿನ್ ಅರೆಸ್ಟ್ ಆಗಿರೋದು. ಹುಬ್ಬಳ್ಳಿಯ ಬೆಂಡಿಗೇರಿ ಠಾಣೆ ಪೊಲೀಸರಿಂದ ಸಂಜಯ್ನನ್ನ ಬಂಧನ ಮಾಡಲಾಗಿದೆ. ದಕ್ಷಿಣ ಗೋವಾದ ಪೋಂಡಾ ಪೊಲೀಸರಿಗೆ ಸಂಜಯನ್ನ ಹಸ್ತಾಂತರಿಸಲಾಗಿದೆ. ಗೋವಾದಲ್ಲಿ ಬೆಂಗಳೂರು ಯುವತಿ ರೋಶನಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ 2 ದಿನದ ಹಿಂದೆ ಹುಬ್ಬಳ್ಳಿಯಲ್ಲಿ ಆರೋಪಿಯನ್ನ ಬಂಧನ ಮಾಡಲಾಗಿದೆ. ಬೆಂಗಳೂರಿನ ಲಿಂಗರಾಜಪುರದ ಸಂಜಯ್ ಕೆವಿನ್ ಅರೆಸ್ಟ್ ಆಗಿರುವಂತಹ ವ್ಯಕ್ತಿ. ಹುಬ್ಬಳ್ಳಿಯ ಬೆಂಡಿಗೇರಿ ಠಾಣೆ ಪೊಲೀಸರಿಂದ ಸಂಜಯ್ನನ್ನ ಬಂಧನಕ್ಕೆ ಒಳಪಡಿಸಲಾಗಿದೆ. ದಕ್ಷಿಣ ಗೋವಾದ ಪೋಂಡಾ ಪೊಲೀಸರಿಗೆ ಸದ್ಯ ಸಂಜಯ್ನನ್ನ ಹಸ್ತಾಂತರ ಮಾಡಲಾಗಿದೆ. ಗೋವಾದಲ್ಲಿ ಆಕೆಯನ್ನ ಕೊಲೆ ಮಾಡಿರ್ತಾನೆ ಈ ಸಂಜಯ್. ಮದುವೆ ಆಗೋದಾಗಿ ರೋಶನಿಯನ್ನ ಕರೆದುಕೊಂಡು ಹೋಗಿ ಕೊಲೆಯನ್ನ ಮಾಡಿದ್ದಾನೆ ಅನ್ನೋದು ತಿಳಿದು ಬಂದಿದೆ. ಗೋವಾದ ಪ್ರತಾಪ ನಗರದ ಬಳಿ ಇರುವಂತಹ ಅರಣ್ಯ ಪ್ರದೇಶದಲ್ಲಿ ಹತ್ಯೆ ಮಾಡಿದ್ದಾನೆ. ಕತ್ತು ಸೀಳಿ ಕೊಲೆ ಮಾಡಿದಂತಹ ಆರೋಪಿ ಸಂಜಯ್ ಕೆವಿನ್ ಕೊಲೆ ನಂತರ ಹುಬ್ಬಳ್ಳಿಯಲ್ಲಿಯೇ ಈ ಆರೋಪಿ ತಲೆ ಮರೆಸಿಕೊಂಡಿದ್ದ. ಮದುವೆ ಆಗ್ತೀನಿ ಅಂತ ಹೇಳಿ ರೋಶನಿಯನ್ನ ಕರೆದುಕೊಂಡು ಹೋಗಿ ಕೊಲೆಯನ್ನ ಮಾಡಿದ್ದ ಈ ಸಂಜಯ್ ಕೆವಿನ್ ಅನ್ನೋನು ಬೆಂಗಳೂರಿನ ಲಿಂಗರಾಜಪುರದ ನಿವಾಸಿ ಈತ. ಸದ್ಯ ಆತನನ್ನ ಹುಬ್ಬಳ್ಳಿಯಲ್ಲಿ ಬಂಧನಕ್ಕೆ ಒಳಪಡಿಸಲಾಗಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸುನೀಲ್, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸುನೀಲ್, ಈಗ ಪ್ರಾಥಮಿಕ ತನಿಖೆ ನಡೆಸಿದಾರಲ್ವಾ ಪೊಲೀಸರು? ಈ ವೇಳೆ ಏನೇನ್ ಡೀಟೇಲ್ಸ್ ಸಿಕ್ಕಿದೆ? ಆತ ಕೊಲೆ ವಿಚಾರವಾಗಿ ಏನೆಲ್ಲ ಬಾಯ್ಬಿಟ್ಟಿದ್ದಾನೆ? ಮಮತಾ, ಈ ಒಂದು ವಿಚಾರ ನಿಜಕ್ಕೂ ಕೂಡ ಮತ್ತೊಂದು ಬೆಚ್ಚಿ ಬೀಳಿಸುವಂತದ್ದು. ಯಾಕಂದ್ರೆ ಡೆಡ್ಲಿ ಹನುಮನ ಮರ್ಡರ್ ಹಸಿರಾಗಿರುವಾಗಲೇ ಈ ಇಂಥೊಂದು ಪ್ರಕರಣ ಅದು ನಮ್ಮ ರಾಜ್ಯದಲ್ಲಿ ನಡೆದಿರುವಂತದ್ದು. ಈ ಪ್ರಕರಣ ನಡೆದಿರುವಂತದ್ದು ಬೆಂಗಳೂರಿನ ಇಬ್ಬರು ಪ್ರೇಮಿಗಳು ಗೋವಾಕ್ಕೆ ಬರ್ತಾರೆ. ಅಲ್ಲಿ ಅವರಿಬ್ರು ಮದುವೆ ಆಗ್ಬೇಕಂತ ಅನ್ಕೊಂಡಿರ್ತಾರೆ. ಅವರಿಬ್ಬರ ನಡುವೆ ಮನಸ್ತಾಪ ಬರುತ್ತೆ. ಹೀಗಾಗಿ ಪ್ರಿಯತಮ ಸಂಜಯ್ ಏನ್ ಮಾಡ್ತಾನೆ, ರೋಶಿನಿಯನ್ನ ಕತ್ತು ಸೀಳಿ ಕೊಲೆ ಮಾಡಿ ಕಾಡಿನಲ್ಲಿ ಬಿಸಾಕಿ ಹುಬ್ಬಳ್ಳಿಗೆ ಬಂದು ತಲೆ ಮರೆಸ್ಕೊಂಡಿರ್ತಾನೆ. ಸಿನಿಮೀಯ ರೀತಿಯಲ್ಲಿ ಈತನ ಓಡಾಟವನ್ನು ಗಮನಿಸಿದಂತ ಬೆಂಡಿಗೇರಿ ಪೊಲೀಸರು ಅನುಮಾನಾಸ್ಪದ ವ್ಯಕ್ತಿ ಅಂತ ಕರೆತಂದು ವಿಚಾರಣೆ ಮಾಡ್ತಿದ್ದಾರೆ. ಅದನ್ನ ದುರಾದೃಷ್ಟಕ್ಕೆ ಪೊಲೀಸರು ಇನ್ನು ಗೋವಾ ಪೊಲೀಸರು ಪ್ರಕರಣವನ್ನ ದಾಖಲಿಸಿಕೊಂಡು ಅಲ್ಲಿ ತನಿಖೆ ಆರಂಭಿಸಿದ್ದಾರೆ. ಆವಾಗ ಈತನ ಲೊಕೇಶನ್ ಹುಬ್ಬಳ್ಳಿಯಲ್ಲಿ ಟ್ರೇಸ್ ಆಗುತ್ತೆ. ಸೊ ಹೀಗಾಗಿ ಗೋವಾ ಪೊಲೀಸರು ಅದೇ ಸಮಯದಲ್ಲಿ ಹುಬ್ಬಳ್ಳಿ ಕಮಿಷನರೇಟ್ಗೆ ಮಾಹಿತಿ ಕೊಡ್ತಾರೆ. ಆ ಸಮಯದಲ್ಲಿ ಈತನನ್ನ ಬೆಂಡಿಗೆರೆ ಪೊಲೀಸ್ ಸ್ಟೇಷನ್ ಅಲ್ಲಿ ಕುರಿಸಿರುವಂತದ್ದು ಗೊತ್ತಾಗುತ್ತೆ. ಸೊ ಆವಾಗ ಈ ಒಂದು ಪ್ರಕರಣದ ತಿರುವು ಪಡೆದುಕೊಳ್ಳುತ್ತೆ. ಹುಬ್ಬಳ್ಳಿಗೆ ಬಂದಂತ ಪೊಲೀಸರು ಈಗ ರೋಷನ್ ಅನ್ನ ಒಂದು ಪೋಂಡಾ ಪೊಲೀಸ್ ಸ್ಟೇಷನ್ಗೆ ಕರೆದುಕೊಂಡು ಹೋಗಿ ವಿಚಾರಣೆ ನಡೆಸಿರುವಂತದ್ದು. ಪ್ರಾಥಮಿಕ ತನಿಖೆಯಲ್ಲಿ ಇವರಿಬ್ರು ಮದುವೆ ಆಗ್ಬೇಕಂತ ಹೇಳಿದ್ರು. ಆದ್ರೆ ಯಾಕೆ ಮನಸ್ತಾಪ ಬಂತು, ಕೊಲೆ ಮಾಡುವಂತ ಮಟ್ಟಕ್ಕೆ ಯಾಕೆ ಸಂಜೆ ಇಳಿದ ಅನ್ನೋದು ಗೋವಾ ಪೊಲೀಸರು ಸತ್ಯಾಸತ್ಯತೆಯನ್ನು ಹೊರ ಹಾಕಬೇಕಿರುವಂತದ್ದು. ಸದ್ಯ ಒಂದು ಆರೋಪಿ ಹಸ್ತಾಂತರ ಕಾರ್ಯ ಮುಗಿದಿದ್ದು ಗೋವಾದಲ್ಲಿ ವಿಚಾರಣೆ ನಡೀತಾ ಇದೆ. ಧನ್ಯವಾದ ಸುನೀಲ್, ನಿಮ್ಮೆಲ್ಲ ಮಾಹಿತಿಗಾಗಿ.